ಅಕ್ರಮ ಗಣಿಗಾರಿಕೆ ವರದಿ ಸೋರಿಕೆಯಾಗಿರುವುದು ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ಇದರ ಜವಾಬ್ದಾರಿಯನ್ನ ನಾನೇ ಹೊರುವೆ. ಇದು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೋವಿನ ನುಡಿಗಳು. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಗಣಿ ವರದಿ ಸೋರಿಕೆ ಹಿನ್ನೆಲೆಯಲ್ಲಿ ಸಂತೋಷ್ ಹೆಗಡೆ ತಮ್ಮ ನಿವಾಸದಲ್ಲಿ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು. ಲೋಕಾಯುಕ್ತ ಕಚೇರಿ ಸಿಬ್ಬಂದಿಯಿಂದ ವರದಿ ಸೋರಿಕೆಯಾಗಿಲ್ಲ. ಅಧಿಕಾರಿಗಳ ಬಗ್ಗೆ ನನಗೆ ಸಂಶಯವೂ ಇಲ್ಲ. ಆದರೆ ಈ ಬೆಳವಣಿಗೆಯಿಂದ ನನ್ನ ಮತ್ತು ನನ್ನ ಸಿಬ್ಬಂದಿಯ ಪ್ರಾಮಾಣಿಕತೆಯ ಬಗ್ಗೆ ಸಂಶಯ ಮೂಡಿಸುವಂತಾಗಿದೆ ಎಂದು ನೋವಿನಿಂದ ನುಡಿದರು. ನಾಳೆಯೇ ಸರ್ಕಾರಕ್ಕೆ ಗಣಿ ವರದಿ ಕೊಡುವವನಿದ್ದೆ ಎಂದು ತಿಳಿಸಿದ ಅವರು, ಸೋರಿಕೆಯಿಂದ ಗಣಿ ವರದಿ ಮಹತ್ವ ಕಳೆದುಕೊಂಡಿಲ್ಲ. ಸೋರಿಕೆಯಾದ ಕಾರಣಕ್ಕೆ ವರದಿ ತಿರಸ್ಕರಿಸುವುದು ಸಾಧ್ಯವೂ ಇಲ್ಲ. ಅಕ್ರಮದ ಬಗ್ಗೆ ಸಾವಿರಾರು ದಾಖಲೆಗಳಿವೆ ಎಂದು ಹೇಳಿದರು. ಇದೇ ವೇಳೆ ದೂರವಾಣಿ ಕದ್ದಾಲಿಕೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ಅವರು, 3-4 ತಿಂಗಳಿಂದ ನನ್ನ ದೂರವಾಣಿಯನ್ನು ಕದ್ದಾಲಿಸಲಾಗುತ್ತಿದೆ ಎಂದು ಹೇಳಿದರು. ಬೇಜಾರಾಗಿದೆ ನನಗೆ. ಪ್ರತಿಕ್ರಿಯೆ ಏನಿಲ್ಲ. ನಾಳೆ ಕೊಡ್ಬೇಕಂತಿದ್ದೇನೆ. ನಾನು ಮಹತ್ವವಾದ ಅದು ಸೋರಿಕೆ ಆಗಿದೆ. ನನ್ನ ಸಂಸ್ಥೆಯಿಂದ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಸಂಸ್ಥೆಯಲ್ಲಿ ಈ ವರದಿ ತಯಾರು ಮಾಡೋಕ್ಕೆ ಯಾರು ಕಾರಣರು ಅವರು ಭಾಳ ಪ್ರಾಮಾಣಿಕರು. ಆದ್ದರಿಂದ ಇದರ ಜವಾಬ್ದಾರಿ ನಾನೇ ತಗೊಳ್ಬೇಕು. ಇಲ್ಲಿ ಕೂಡ 1-2 ತಿಂಗಳಿಂದ ಸ್ವಲ್ಪ ಬರ್ತಾ ಇತ್ತು ಪೇಪರಲ್ಲಿ, ಅವರ ಹೆಸರಿದೆ ಇವ್ರ ಹೆಸರಿದೆ ಅಂತ ಬರ್ತಾ ಇತ್ತು. ಅದು ನನ್ನ ಮಾತಿಲ್ಲದೆ ಇರ್ಬೋದು. ಯಾರಿಗಾದ್ರೂ ಸಂಭಾಷಣೆ ಮಾಡ್ತಾ ಇರುವಾಗ ಅದು ಸುಮಾರು 3-4 ತಿಂಗಳಿಂದ ನನಗೆ ಸಂಶಯ ಆಯಿತು. ಯಾಕಂದರೆ ಕೆಲವು ವಿಚಾರಗಳು ಬರ್ತಾ ಇದ್ವು ಪೇಪರಲ್ಲಿ. ಅದರಿಂದ ಸಂಶಯ ಇತ್ತು ನನಗೆ. ಅದರಿಂದ ಸೋರಿಕೆ ಆಗುವ ಒಂದೇ ಅದಕ್ಕೆ ಅದನ್ನು ವರದಿಯನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸೋರಿಕೆಯಿಂದ ವರದಿಯ ಮಹತ್ವ ಏನು ಕಮ್ಮಿ ಆಗಲ್ಲ. ಬಹಳಷ್ಟು ಸಾವಿರಾರು ದಾಖಲೆಗಳಿವೆ ನಮ್ಮ ಹತ್ರ. ಏನು ರಾಜೀನಾಮೆ ಇರುವುದು 10 ದಿವಸದಲ್ಲಿ ರಾಜೀನಾಮೆ ಕೊಟ್ಟು ಏನು ಮಾಡೋದು? ನನಗೆ ಬೇಜಾರೇನೆಂದರೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಒಂದು ಟೀಮ್ ಇವಾಗ ಅವರ ಪ್ರಾಮಾಣಿಕತೆ ವಿಚಾರದಲ್ಲಿ, ನನ್ನ ಪ್ರಾಮಾಣಿಕತೆ ವಿಚಾರದಲ್ಲಿ ಒಂದು ಸಂಶಯ ಮೂಡಿ ಬಂದಿದೆ. ಅದನ್ನು ನನಗೆ ಭಾಳ ಬೇಜಾರಾಗಿದೆ. ಇಲ್ಲ